ಯುಎಸ್ಎ ವಿರುದ್ಧ ಭಾರತ ಪಂದ್ಯ ಗೆದ್ದ ಬಳಿಕ ಭಾವುಕರಾದರು ಮೊಹಮ್ಮದ್ ಸಿರಾಜ್. ನಂತರ ನೀಡಿದರು ದೊಡ್ಡ ಹೇಳಿಕೆ. ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ನೀಡಿದರು ಶಾಕಿಂಗ್ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನನ್ನುವುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ. ಹೌದು ಫ್ರೆಂಡ್ಸ್, T20 ವಿಶ್ವಕಪ್ನ ಮೊದಲ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಜಯ ಸಾಧಿಸಿದೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದಂಥ ಯುಎಸ್ಎ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು 29 ರನ್ನುಗಳ ಗೆಲುವು ದಾಖಲಿಸಿದೆ. ಈ ಗೆಲುವಿನ ರುವಾರರುಗಳಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಕೂಡ ಒಬ್ಬರು. ಅದರಲ್ಲಿಯೂ ಕೂಡ ನಿನ್ನೆಯಷ್ಟೇ ಭಾರತ ತಂಡವನ್ನು ಕೂಡಿಕೊಂಡಿದ್ದ ಮೊಹಮ್ಮದ್ ಸಿರಾಜ್ ಅವರು ಭಾರತ ತಂಡದಲ್ಲಿ ಆಡುವ ಯಾವುದೇ ಖಚಿತತೆ ಇರಲಿಲ್ಲ. ಆದರೆ ಜಸ್ವಂತ್ ಬುಮ್ರಾ ಅವರು ಜ್ವರಕ್ಕೆ ತುತ್ತಾದ ಕಾರಣದಿಂದ ದಿಢೀರ್ ಕಣಕ್ಕಿಳಿಯಬೇಕಾಗಿತ್ತು. ಈಗ ಸಿಕ್ಕ ಅವಕಾಶವನ್ನು ಬಳಸಿಕೊಂಡ ಸಿರಾಜ್ ಅವರು 3 ವಿಕೆಟ್ ಕಬಳಿಸಿ ಟೀಮ್ ಇಂಡಿಯಾದ ಗೆಲುವಿನ ಪಾತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ವಿಶೇಷವೇನೆಂದರೆ ಮೊಹಮ್ಮದ್ ಸಿರಾಜ್ ಅವರು T20 ವಿಶ್ವಕಪ್ಗೆ ಆಯ್ಕೆಯಾಗೇ ಇರಲಿಲ್ಲ. ಆದರೆ ಭಾರತ ತಂಡ ಘೋಷಣೆಯಾದಾಗ ಪ್ರಮುಖ ವೇಗಿಗಳಾಗಿ ಆಯ್ಕೆಯಾಗಿದ್ದು ಬುಮ್ರಾ, ಹರ್ಷದೀಪ್ ಹಾಗೂ ಹರ್ಷಿತ್ ರಾಣಾ ಅವರು. ಆದರೆ ಸೌತ್ ಆಫ್ರಿಕಾ ವಿರುದ್ಧ ಅಭ್ಯಾಸದ ವೇಳೆಯಲ್ಲಿ ಹರ್ಷಿತ್ ರಾಣಾ ಅವರು ಗಾಯಗೊಂಡಿದ್ದರು. ಈ ಗಾಯವು ತೀವ್ರವಾಗಿದ್ದ ಕಾರಣ ಅವರನ್ನು ವಿಶ್ವಕಪ್ ತಂಡದಿಂದ ಕೈಬಿಡಲಾಯಿತು. ಇತ್ತ ಹರ್ಷಿತ್ ರಾಣಾ T20 ವರ್ಲ್ಡ್ ಕಪ್ನಿಂದ ರೋಲ್ಡ್ ಔಟ್ ಆಗ್ತಿದ್ದಂತೆ ಶುಕ್ರವಾರ ಟೀಮ್ ಇಂಡಿಯಾಗೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮೊಹಮ್ಮದ್ ಸಿರಾಜ್ಗೆ ಕರೆ ಮಾಡಿದರು. ಹೀಗೆ ಕರೆ ಮಾಡಿದವರು ಒಂದೇ ಮಾತು ಹೇಳಿದರು, ಮಿಯಾಬಾಯ್ ಬ್ಯಾಗ್ ಪ್ಯಾಕ್ ಮಾಡಿ ಬಂದು ಬಿಡಿ. ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಗ್ ಪ್ಯಾಕ್ ಮಾಡಿ ಬಂದ್ಬಿಡಿ ಅಂದಾಗ ನಾನು ತಮಾಷೆ ಅಂದುಕೊಂಡೆ. ಹೀಗಾಗಿ ಸೂರ್ಯನ ಜೊತೆ ಪ್ಯಾಕ್ ಮಾಡಬೇಕು ಅಂತ ಅಂದೆ. ಆ ಬಳಿಕ ಅವರು ಸೀರಿಯಸ್ ಆಗಿ ಮಾತನಾಡಿದವರು, ಹೀಗಾಗಿ ನಾನು ಮುಂಬೈಗೆ ಹೊರಟೆ. ವಿಮಾನದಲ್ಲಿದ್ದಾಗೂ ನನಗಿದು ಕನಸು ಎಂದು ಅನ್ನಿಸುತ್ತಿತ್ತು, ಸಿರಾಜ್ ಅವರು ಹೇಳಿದರು. ಯಾಕಂದರೆ ನಾನು ತವರಿನಲ್ಲಿ ವಿಶ್ವಕಪ್ ಆಡುವುದು ನನ್ನ ಕನಸಾಗಿತ್ತು. ಇಂಡಿಯಾ ಟೀಮ್ಗೆ ನಾನು ಆಯ್ಕೆ ಆಗಿರಲಿಲ್ಲ. ಇದೆಷ್ಟು ಅವಕಾಶಗಳು ಸಿಕ್ಕಿದೆ, ಎಲ್ಲವೂ ಅದೃಷ್ಟ ಎಂದು ಭಾವಿಸುತ್ತೇನೆ ಎಂದು ಸಿರಾಜ್ ಅವರು ಹೇಳಿದ್ದಾರೆ. ನನ್ನ ದೇಶೀಯ ಟೂರ್ನಮೆಂಟ್ ಮುಗಿದಿದೆ. T20 ವಿಶ್ವಕಪ್ನಲ್ಲಿ ಸ್ಥಾನವಿಲ್ಲ. ಹೀಗಾಗಿ ನಾನು ಫುಟ್ಬಾಲ್ ಮ್ಯಾಚ್ ನೋಡಲು ಪ್ಲಾನ್ ರೂಪಿಸಿದ್ದೆ. ಫೆಬ್ರವರಿ 15ರಂದು ಪಂದ್ಯವನ್ನು ನೋಡಲು ಸ್ಪೇನ್ಗೆ ಹೋಗಲು ಯೋಜನೆ ಹಾಕಿಕೊಂಡಿದ್ದೆ. ಅಷ್ಟೇ ಅಲ್ಲದೆ ರಂಜಾನ್ ಬೇರೆ ಬರುತ್ತಾ ಇದೆ. ಹೀಗಾಗಿ ಸಂಪೂರ್ಣ ರೆಸ್ಟ್ ಪಡೆಯಬೇಕಾಗೆಂದು ನಿರ್ಧರಿಸಿದ್ದೆ. ಆದರೆ ಎಲ್ಲರೂ ದೇವರ ಇಚ್ಛೆಯಾಗಿದೆ, ಏನಾಗುತ್ತದೋ ಅದು ಆಯಿತು ಎಂದು ಸಿರಾಜ್ ಅವರು ಹೇಳಿದ್ದಾರೆ. ಇದೇ ತರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು.